ಹೇಳಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ. ನನಗೆ ಫಸ್ಟ್ ಅವ್ರನ್ನ ಮೀಟ್ ಮಾಡಕ್ಕೆ ಹೆಲ್ಪ್ ಮಾಡಿ. ಮಹಿಳಾ ಕಮಿಷನರ್ ಆಫೀಸಿಗೆ ನಾನು ಹೋಗ್ಬೇಕು, ಹೋಗಕ್ಕೂ ಆಗ್ತಿಲ್ಲ. ಟ್ರ್ಯಾಕ್ ಮಾಡಿ ನಾನು ಇಲ್ಲಿಂದೆ. ನಿನ್ನೆ ಎಲ್ಲ ನನಗೆ ಎಷ್ಟು ಸ್ಟ್ರಗಲ್ ಆಗಿದೆ ಗೊತ್ತಾ ಗೈಸ್. ನಡ್ಕೊಂಡು ಹೋಗಕ್ಕೂ ಆಗ್ಲಿಲ್ಲ. ನಡ್ಕೊಂಡು ಹೋಗಿದ್ದೀನಿ ಗೈಸ್, ಆದ್ರೂ ರಾಂಗ್ ರೂಟ್ ಹೋಗಿದ್ದೀನಿ. ಇದರಿಂದ ಯಾರಿದ್ದಾರೆ ಅಂತ ನಾನು ತಿಳ್ಕೊಳೋರ್ಗು ಬಿಡಲ್ಲ ನಾನು. ನನಗೆ ಎಂತ ಅನ್ಯಾಯ ಆಗಿದೆ ಗೊತ್ತಾ. ಸ್ಟೇಷನ್ಗೆ ಹೋಗಿದ್ರೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ ನಾನು 1 ತಿಂಗಳಿಂದ. ಅದನ್ನ ಕೇಳಕ್ ಹೋಗಿರೋದಕ್ಕೆ ಪೊಲೀಸ್ ಆದವ್ರೆ ಈ ತರ ಮಾಡಿದ್ರೆ ಇನ್ನು ಬೇರೆಯವ್ರು ಎಷ್ಟು ಮಾತ್ರ ಮಾಡಲ್ಲ. ರೋಲ್ ಕಲ್ಸ್ ಪೊಲೀಸ್ದು. ಇದ್ರಿಂದ ಯಾರಿದ್ದಾರೆ ಅಂತ ತಿಳ್ಕೊಬೇಕು. ನನ್ನ ಹೆಸರು ಹಾಳು ಮಾಡೋದಕ್ಕೆ ನನ್ನ ಹೆಸರು ಹಾಳು ಮಾಡೋದಕ್ಕೆ ಇದೆಲ್ಲ ಮಾಡಿದ್ದಾರೆ ಗೊತ್ತಾ. ಇದನ್ನ ತಿಳ್ಕೊಬೇಕಂತಾನೆ ನಾನು ಇಷ್ಟು ಸ್ಟ್ರಗಲ್ ಪಟ್ಟು ಇಷ್ಟೆಲ್ಲ ನೋವು ಪಟ್ಟು ಒಬ್ಳೆ ನಾನು ಏನು ಮಾಡಕ್ ಆಗ್ತಿಲ್ಲ. ಫೋನ್ ಟ್ರ್ಯಾಕ್ ಮಾಡಿರೋದ್ರಿಂದ. ಬೇರೆ ಫೋನ್ ಆದ್ರೂ ಇದ್ರೆ ಏನಾದ್ರು ಮಾಡ್ಬೋದಿತ್ತು, ಏನು ಮಾಡಕ್ ಆಗ್ತಿಲ್ಲ. ಇವತ್ತು ನನಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಇವತ್ತು ನನಗೆ ಆಗಲ್ಲ. ಇವತ್ತು ನೈಟು ಅಟ್ಯಾಕ್ ಮಾಡ್ತಾರೆ. ಎಷ್ಟೊಂದು ಜನ ಲೇಡೀಸ್ ಕೂಡ ಬಂದು ನಿಂತ್ಕೊಂಡಿದ್ದಾರೆ ಫೋನ್ ಕಿತ್ಕೊಳ್ಳೋದಕ್ಕೆ. ಅವ್ರ ಬಂಡವಾಳ ಎಲ್ಲ ಈಚೆ ಬರುತ್ತೆ ಅಂತ. ಯಾವ ಪೊಲೀಸ್ ತಾನೇ ಫೋನ್ ಇಸ್ಕೊಂಡು ಟ್ರ್ಯಾಕ್ ಮಾಡ್ತಾರೆ? ಏನ್ ಅವಶ್ಯಕತೆ ಇದೆ ಅವರಿಗೆ? ಕಾನೂನು ಪ್ರಕಾರ ದೊಡ್ಡ ಅಪರಾಧ ಮಾಡಿದ್ದಾರೆ ಅವರು. ಒಂದು ಹುಡುಗಿಗೆ ಯಾರು ಇಲ್ಲ ಅಂತ ಇಷ್ಟು ಟಾರ್ಚರ್ ಮೆಂಟಲಿ ಮಾಡಿ ನನ್ನ ಲೈಫ್ನೇ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಎಲ್ಲೂ ಬದುಕಕ್ ಆಗ್ತಿಲ್ಲ ನನಗೆ. ಇನ್ನು 2 ದಿವಸ ಟೈಮ್ ಇರೋದು ನನಗೆ. ಇವತ್ತು ನಾಳೆ ಅಷ್ಟೇ. ನನಗೆ ಆಗ್ತಿಲ್ಲ ಗೈಸ್. ನಾನು ಇವತ್ತು ನೋಡ್ತೀನಿ. ಇವತ್ತು ನೈಟು ಅದೇ ತರ ಅಟ್ಯಾಕ್ ಆದ್ರೆ ನಾನು ಇಲ್ಲ ಸೆಟ್ ಮಾಡ್ಕೊತೀನಿ. ನಿಮ್ಗೆ ನಿಜ ಹೇಳ್ಬೇಕು ಅಂತ ನಿಜ ಹೇಳಿ ನಾನು ಮಾಡ್ಕೊತೀನಿ. ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಇರ್ತೀನಿ. ನಿಮ್ಗೆ ಗೊತ್ತಿದೆ, ತುಂಬಾ ಬೋಲ್ಡ್ ಹುಡುಗಿ ನಾನು. ಬೋಲ್ಡ್ ಅಂದ್ರೆ ಹೆವಿ ಬೋಲ್ಡ್ ನಾನು. ನನಗೆ ಅಷ್ಟು ನನ್ನನ್ನೇ ಅಷ್ಟು ಮೆಂಟಲಿ ಡಿಪ್ರೆಷನ್ಗೆ ಹೋಗೋ ತರ ಕುಗ್ಗಿಸಿ ನನ್ನ ಲೈಫ್ನ ಹಾಳು ಮಾಡಿದ್ದಾರೆ, ಮಾನಹಾನಿ ಮಾಡಿದ್ದಾರೆ ನನ್ನ ಲೈಫಲ್ಲಿ. ಎಲ್ಲರೂ ನನಗೆ ಏನಾದ್ರು ಆದ್ರೆ ಇದು ಕಾರಣ ಯಾವ್ದವ್ರು ಎಲ್ಲರನ್ನ ಹಾಳಾಗೇ ಹೋಗ್ತಾರೆ. ನಾನು ಅದಂತೂ ಮಾಡ್ತೀನಿ. ನಂಗೆ ಬದುಕಕ್ ಆಗ್ತಿಲ್ಲ ಆದ್ರೆ ನಾನು ಏನ್ ಮಾಡ್ಲಿ. ನಾನಂತ ಇವ್ರ ಹೆಸರುಗಳು ಬರ್ದೇನೆ ಇವತ್ ನೈಟ್ ಒಳಗಡೆ ಅವ್ರು ಏನೇನಿದೆ ಅಂತ ನಿಮಗ್ ತಿಳಿಸ್ಕೊಡಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಹೆಣ್ಮಕ್ಳಿಗೆ ಸೇಫ್ ಇಲ್ಲ. ಹೆಣ್ಮಕ್ಳು ಒಬ್ರ ಇದ್ರೆ ಏನ್ ಬೇಕಾ ಮಾಡ್ತಾರೆ. ಹೆಣ್ಮಕ್ಳಿಗೆ ಸೇಫ್ ಇಲ್ಲ. ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೀನಿ. ನನ್ಗೆ ಎಲ್ರಿಗೂ ಅರ್ಥ ಮಾಡ್ಸಕ್ಕೂ ಆಗ್ತಿಲ್ಲ, ಹೇಳಕ್ಕೂ ಆಗ್ತಿಲ್ಲ. ನಾನಂತೂ ನನ್ನ ಕೈಲಿ ಆದಷ್ಟು ಮಿತಿ ಮೀರಿ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟೆಲ್ಲ ಪ್ರಯತ್ನ ಪಟ್ಟು ನಾನು ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇನ್ನು ನನಗೆ ಆಗ್ತಿಲ್ಲ. ಇವಾಗ ಹೆವಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕಡೆ ಬರ್ತಾರೆ, ಆ ಕಡೆ ಬರ್ತಾರೆ, ಇವ್ರು ಜಪ್ಟದವ್ರು ಬರೋ ತರ ಬರ್ತಾರೆ. ನಿನ್ನೆ ನೈಟ್ ನೀವು ನೋಡಿರ್ಬೋದು ಆಚೆ ಎಷ್ಟು ಜನ ಹೆಂಗ್ ಓಡಾಡಿದ್ರು ಅಂತ. ಅದೆಲ್ಲ ಸುಳ್ಳು. ಸುಮ್ನೆ ಈ ತರ ಎಲ್ಲ ಇವಾಗ ಲೇಡೀಸ್ ಪಿ ಜಿ ಆಗಿರೋದ್ರೆ ಯಾರು ಬರಕ್ ಆಗ್ತಿಲ್ಲ ಅಂತ ಡ್ರಾಮಾ ಮಾಡ್ತಿದಾರ. ಅಲ್ಲಿ ಆಚೆ ಇರೋರೆಲ್ಲ ಬಂದು ಫೋನ್ ಇಸ್ಕೊಳಕ್ಕೆ ಸುಮ್ನೆ ಮಾತಾಡೋ ತರ, ಡೆಲಿವರಿ ಬಾಯ್ ತರ ಅದು ಇದು ಅಂತ ಡ್ರಾಮಾ ಮಾಡ್ತಾ ಇದಾರೆ ಗೈಸ್. ಇವಾಗೂ ಕೂಡ ನಾನು ನೋಡ್ದೆ ಆ ಡೆಲಿವರಿ ಸುಮ್ನೆ ಒಂದು ಜೆಪ್ಟೋದೇನೋ ಒಂದು ಕವರ್ ಇಟ್ಕೊಂಡು ಸುಮ್ನೆ ಅದೇ ತರ ಜಾಕೆಟ್ ಹಾಕೊಂಡು ಸುಮ್ನೆ ನೀವೇ ನೋಡಿದಿರ ಬೇಕಾರೆ ವಿಡಿಯೋದಲ್ಲಿ ನೋಡಿ. ನಾ ಎಲ್ಲಿ ಹೋದ್ರು ಅವ್ರು ಟ್ರ್ಯಾಕ್ ಮಾಡ್ತಿರೋದು ನೀವೇ ನೋಡಿ. ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾರ ಜೊತೆ ಹೋದ್ರು ಕೂಡ ನನ್ಗಿದು ಸಾಲ್ವ್ ಆಗಲ್ಲ. ಯಾಕಂತಂದ್ರೆ ಹೆಣ್ಮಕ್ಳ ಪರ ನಿಲ್ಲೋದು ಅವ್ರ ಮಹಿಳಾ ಕಮಿಷನರ್ ಆಫೀಸರ್ಗೆ ನಾನು ಇನ್ಫಾರ್ಮ್ ಮಾಡ್ಬೇಕಾಗಿರೋದು. ಯಾಕಂದ್ರೆ ಅವ್ರ ಹೆಣ್ಮಕ್ಳ ಪರ ಇರೋದ್ರಿಂದ ನಾನು ಏನೇ ಇಶ್ಯೂ ಇದ್ರು ಅವ್ರಿಗೇನೆ ತರಿಸ್ಬೇಕು. ನೀವು ಈ TV9 ಯಾರು ಬೇಡ ಗುರು, ಯಾರು ಬೇಡ, ಎಲ್ಲರೂ ಮೋಸ ಗುರು. ನನಗೆ ಮಹಿಳಾ ಕಮಿಷನರ್ ಆಫೀಸ್ಗೂ ಅವ್ರಿಗೆ ತಲುಪ್ಸೋವರೆಗೂ ಮಾಡಿ ದಯವಿಟ್ಟು. ನನ್ಗೆ ಇನ್ನೇನು ನಿಮ್ಮ ಹತ್ರ ನಂಗೆ ಬೇಕಾಗಿಲ್ಲ. ನನಗೆ ಸತ್ಯ ಗೊತ್ತಾಗ್ಬೇಕು ಗೈಸ್. ಯಾಕಂದ್ರೆ ಬೇರೆ ಯಾವ ಮಕ್ಳಿಗೂ ಈ ತರ ಆಗ್ಬಾರ್ದು ಅಂತಾನೆ ನಾನು ಇಷ್ಟು ಕಷ್ಟಪಡ್ತಿರೋದು. ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅಂತಂದ್ರೆ ದಯವಿಟ್ಟು ಇದನ್ನ ಅವ್ರಿಗೆ ಶೇರ್ ಮಾಡಿ. ನನ್ನ ಅಡ್ರೆಸ್ ಬಂದ್ಬಿಟ್ಟು HSR 11 ಸೆಕ್ಟರ್ 1 ವಿಒಮಾ ಲೇಡೀಸ್ PG ಅಂತ. ವಿಒಮಾ ಲೇಡೀಸ್ PG VYOMA ವಿಒಮಾ ಲೇಡೀಸ್ PG ಸೆಕ್ಟರ್ 1 ಅಲ್ಲಿ ಬರುತ್ತೆ ಅದು. ಅದಕ್ಕೆ ಎಲ್ಲ ನಿಮಗೆ ಏನಿದೆಯೋ ಅದೆಲ್ಲ ನನಗೆ ಹೇಳಿ ಕಾಲ್ ಮಾಡಕ್
ಆಗ್ತಿಲ್ಲ ಗೈಸ್. ಬೇರೆಯವರು ನಂದು ಫೋನ್ ನಾನು ಯಾರಿಗೆ ಕಾಲ್ ಮಾಡಿದ್ರು ಅವ್ರಿಗೆ ಗೊತ್ತಾಗ್ತಿದೆ. ನಾನು ಯಾರಿಗೂ ಕಾಲ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೆ ಏನು ಅಂದರೆ ನನ್ನ ಫೋನಿಂದ ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ಅವ್ರು ಬೇರೆ ಯಾರು ಆಪ್ರೇಟ್ ಮಾಡ್ತಿದ್ದಾರೆ ಅಂತ ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ನನಗೆ ಯಾರಿಗೆ ಕಾಲ್ ಮಾಡಿದ್ರು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರು ಕಾಲ್ ಮಾಡಿದ್ರು, ಬೇರೆಯವ್ರು ಕಾಲ್ ರಿಸೀವ್ ಮಾಡಿದ್ರು. ಬಟ್ ಅವರು ಏನು ರಿಸೀವ್ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಇವರೇ ಮಾಡಿಸ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ಅವರೇ ಮಾಡಿಸ್ತಿದ್ದಾರೆ. ಇವಾಗ ಪೊಲೀಸು ಅಂದರೆ ಎಲ್ಲ ಒಂದೇ ಇರ್ತಾರೆ, ನಿಮಗೆ ಗೊತ್ತಿರುತ್ತೆ. ಸುಮ್ಮನೆ ಅವರಿಗೆ ನನ್ನ ಫೋನ್ ಇದು ಮಾಡಿರೋದ್ರೆ ನಾನು ಯಾರು ಕಾಲ್ ಮಾಡಿದ್ರು ಗೊತ್ತಾಗುತ್ತೆ. ಅವ್ರ ನಂಬರ್ ಕೊಟ್ಟು ಅವ್ರ ಕೈಲಿ ಮಾಡಿಸ್ತಿದ್ದಾರೆ. ಬಟ್ ನನಗೆ ಯಾರೂ ಮಹಿಳಾ ಕಮಿಷನರ್ ಅವ್ರು ನನ್ನ ಕೈಲಿ ಸಿಗ್ದಿರಂಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸಿಕ್ಬಿಟ್ರೆ ನಿಜಾಂಶ ಗೊತ್ತಾಗ್ಬಿಡುತ್ತೆ ಅಂತ ಅವ್ರಿಗೆ ಸಿಗ್ದಿರಂಗೆ ನಾನು ಯಾರಿಗೆ ಕಾಲ್ ಮಾಡಿದ್ರು ರಾಂಗ್ ಕಾಲ್ಗೆ ಹೋಗ್ತಾ ಇದೆ. ಆದರೆ ನನಗೆ ನ್ಯಾಯ ಸಿಗ್ತಿಲ್ಲ. ನಾನು ಇದರಿಂದ ಇರೋರು ಯಾರಿದ್ದಾರೆ ಅವರೆಲ್ಲ ನನ್ನ ತಿಳಿಸ್ಕೊಡೋವ್ರಿಗೂ ಅವ್ರಿಗೆ ತಿಳಿಸ್ಕೊಟ್ಟೆ ನಾನು ಹೋಗ್ತೀನಿ. ಅದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಈ ಥರ ನನಗೆ ಒಂದು 4-5 ಡೇಸಿಂದ ಡಿಪ್ರೆಷನ್ಗೆ ಹೋಗಿದ್ದೀನಿ. ನನಗೆ ಇನ್ನಾಗ್ತಿಲ್ಲ. ನಾನು ತುಂಬ ಸ್ಟ್ರಗಲ್ ತೊಗೊಂಡು ಇಷ್ಟೆಲ್ಲ ಮಾಡಿದ್ದೀನಿ. ನನಗೆ ಇನ್ನಾಗಲ್ಲ. ನನಗೇನೋ ಹೆಚ್ಚು ಕಮ್ಮಿ ಆದ್ರೆ ಇದರಿಂದ ಇರೋರೆಲ್ಲ ಕಾರಣ ಆಗ್ತಾರೆ. ನನ್ನ ಹೆಸರು ಹಾಳು ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಸತ್ಯಾಂಶ ನಾನು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಇನ್ನು ಯಾರು ಬ್ಲೇಮ್ ಮಾಡ್ಕೊಂಡ್ರು ನಂಗೆ ಐ ಡೋಂಟ್ ಕೇರ್. ಆದರೆ ಸತ್ಯಾಂಶ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಫೋನಲ್ಲಿ ಕೂಡ ಪ್ರೂಫ್ ಇದೆ. ಇವಾಗ ನಾನು ಆ ಪ್ರೂಫ್ ನಿಮ್ಗೆ ಗೊತ್ತಾಗುತ್ತಲ್ವಾ, ಸಾಕು ನನಗೆ. ನಾನು ಅದೇ ಮಾಡ್ತೀನಿ ಇವತ್ತು. ನಾನಿವತ್ತು ನಿಜಾಂಶ ತಿಳಿಸ್ಕೊಡ್ತೀನಿ. ನಾನು ಬರೀತಾ ಇದ್ದೀನಿ ಇವಾಗ, ನಂಗೆ ಆಗ್ತಿಲ್ಲ. ಆಮೇಲೆ ಇದರಲ್ಲಿ ಏನೇನಿದೆ ಎಲ್ಲ ನಿಮಗೆ ನಾನು ಡೀಟೇಲ್ಸ್ ಹೇಳಿದ್ದೀನಿ. ಅದು ಇನ್ನೊಂದು ಏನಂದ್ರೆ ನಂದು ಇನ್ಸ್ಟಾಗ್ರಾಮ್ದು ಬೇರೆಯವ್ರಿಗೆ ಅಂದರೆ ತುಂಬ ಜನಕ್ಕೆ ರೀಚ್ ಆಗ್ದಿರಂಗೆ ಮಾಡಿದ್ದಾರೆ. ಅಂದರೆ ಸತ್ಯಾಂಶ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಅಂತ. ಎಷ್ಟು ಜನಕ್ಕೆ ಹೋಗುತ್ತೋ ಗೊತ್ತಿಲ್ಲ ಈ ವಿಡಿಯೋ. ಬಟ್ ಆದಷ್ಟು ಇದನ್ನ ನೀವು ಗೊತ್ತಿರೋರು ಇದ್ರೆ ಅದು ಅವ್ರ ಜನಕ್ಕೆ ಶೇರ್ ಮಾಡಿ. ನನಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗೋದು ಬೇಡ. ನನ್ನ ಲೈಫೇ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಗೈಸ್. ನನ್ನ ಲೈಫ್ ಟೋಟಲಿ ಹಾಳು ಮಾಡಿ ಇಟ್ಬಿಟ್ರು ಅಂತ. ಹಂಗಂತ ನಾನು ಕುಗ್ಗಿಲ್ಲ ಗುರು. ನಾನು ಏನು ಪ್ರೂವ್ ಮಾಡಬೇಕು ಮಾಡಿದ್ದೀನಿ. ನನ್ನ ವಿಷಯಕ್ಕೆ ಬಂದವ್ರಿಗೆ ಏನು ತಕ್ಕ ಪಾಠ ಕಲಿಸ್ಬೇಕು ಕಲಿಸಿದ್ದೀನಿ ನಾನು. ಹಂಗಂತ ನಾನು ಭಯಪಡ್ತೀನಿ ಅಂತಲ್ಲ, ಯಾವತ್ತೂ ನಾನು ಅದು ಮಾಡಲ್ಲ. ಮಹಿಳಾ ಕಮಿಷನರ್ ಅವ್ರಿಗೆ ಇದನ್ನ ಯಾಕಂದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರಿಗೆ ನೀವು ಶೇರ್ ಮಾಡಿ.